ಭಾರತದಲ್ಲಿ ಸುಮಾರು 1800 ವರ್ಷಗಳ ಹಿಂದೆ ಇಂದಿಗೂ ಜನರನ್ನು ಅಚ್ಚರಿಗೊಳಿಸುವಂತಹ ಒಂದು ದೇವಸ್ಥಾನವನ್ನು ನಿರ್ಮಿಸಲಾಯಿತು. ಅದು ಎಲೋರಾದ ಕೈಲಾಸ ದೇವಸ್ಥಾನ. ಕೈಲಾಸ ದೇವಸ್ಥಾನವು ಇಂದೂ ಕೂಡ ಜಗತ್ತಿನ ಅತಿ ದೊಡ್ಡ ಏಕಶಿಲಾ ರಚನೆಯಾಗಿದೆ. ಅಂದರೆ ಒಂದೇ ಒಂದು ಬಂಡೆಯಿಂದ ಕೆತ್ತಿ ನಿರ್ಮಿಸಲಾದ ಅತಿ ದೊಡ್ಡ ಸ್ಮಾರಕ. ಇದನ್ನು ನಿರ್ಮಿಸಲು 10 ಮಹಡಿಗಳ ಎತ್ತರದಷ್ಟು ಉದ್ದವಾದ ಮತ್ತು 1 ಫುಟ್ಬಾಲ್ ಮೈದಾನದಷ್ಟು ವಿಸ್ತೀರ್ಣ ಹೊಂದಿದ ಒಂದು ಸಂಪೂರ್ಣ ಪರ್ವತವನ್ನು ಆಯ್ಕೆ ಮಾಡಲಾಯಿತು. ಆ ಪರ್ವತವನ್ನು ಮೇಲಿನಿಂದ ಕೆಳಗೆ ಕೆತ್ತುತ್ತಾ ಈ ದೇವಸ್ಥಾನ ಮಾತ್ರ ಉಳಿಯುವವರೆಗೂ ನಿರಂತರವಾಗಿ ಕಲ್ಲುಗಳನ್ನು ತೆಗೆದುಹಾಕಲಾಯಿತು. ಈ ದೇವಸ್ಥಾನವನ್ನು ನಿರ್ಮಿಸಲು ಸುಮಾರು 2 ಲಕ್ಷ ಟನ್ ಕಲ್ಲುಗಳನ್ನು ಕೊರೆದು ತೆಗೆಯಲಾಗಿದೆ. ಇಂದಿನ ಕಾಲದಲ್ಲಿ ಅಷ್ಟು ಪ್ರಮಾಣದ ಕಲ್ಲುಗಳನ್ನು ಸಾಗಿಸಬೇಕಾದ್ರೆ ಸುಮಾರು 11,000 ಲಾರಿಗಳ ಅಗತ್ಯವಿರುತ್ತದೆ. ಹಾಗಾದ್ರೆ ಕೇವಲ ಹತ್ತೋಡಿ ಮತ್ತು ಚೆನ್ನಿಗಳ ಸರಳ ಉಪಕರಣಗಳನ್ನು ಬಳಸಿಕೊಂಡು ಮಾನವರು ಇಷ್ಟು ದೊಡ್ಡ ದೇವಸ್ಥಾನವನ್ನು ಹೇಗೆ ಕೆತ್ತಿದರು? ಇದರಲ್ಲಿ ಏಲಿಯನ್ಗಳ ಪಾತ್ರವಿದೆಯೇ? ಮತ್ತು ತೆಗೆದುಹಾಕಲಾದ ಆ 2 ಲಕ್ಷ ಟನ್ ಕಲ್ಲುಗಳು ಎಲ್ಲಿಗೆ ಹೋದವು? ಏಕೆ ಇವುಗಳ ಯಾವುದೇ ಗುರುತು ಸಿಕ್ಕಿಲ್ಲ? ಈ ವಿಡಿಯೋದಲ್ಲಿ ನಾವು ಈ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಹುಡುಕೋಣ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿ ನಗರದಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಎಲೋರಾ ಗ್ರಾಮದಲ್ಲಿ ಶಿವನಿಗೆ ಸಮರ್ಪಿತವಾದ ಮಹಾನ್ ಕೈಲಾಸ ದೇವಸ್ಥಾನ ಸ್ಥಿತವಾಗಿದೆ. ನೀವೀಗ ನೋಡುವ ಈ ಪೂರ್ಣ ಗುಡ್ಡವನ್ನೇ ದೇವಸ್ಥಾನವಾಗಿ ಕೆತ್ತಲಾಗಿದೆ. ಈ ಚಿತ್ರಗಳು ಈ ದೇವಸ್ಥಾನ ಎಷ್ಟು ದೊಡ್ಡದು ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ದೇವಸ್ಥಾನದ ವಿನ್ಯಾಸ. ದೇವಸ್ಥಾನದ ನಿರ್ಮಾಣ ಪ್ರವೇಶ ದ್ವಾರದಿಂದ ಆರಂಭವಾಗುತ್ತದೆ. ಅದಾದ ನಂತರ ನಂದಿ ಮಂಟಪ, ನಂತರ ಸಭಾಮಂಟಪ ಮತ್ತು ಕೊನೆಯಲ್ಲಿ ಗರ್ಭಗುಡಿ. ಈ ದೇವಸ್ಥಾನದ ಶಿಖರದ ಎತ್ತರ 107 ಅಡಿ. ಇದೇ ಕೆತ್ತುವ ಮೊದಲಿದ್ದ ಮೂಲ ಪರ್ವತದ ಎತ್ತರವಾಗಿದೆ. ದೇವಸ್ಥಾನದ ತಳಭಾಗದಲ್ಲಿ ಆನೆಗಳು ಸಂಪೂರ್ಣ ದೇವಸ್ಥಾನವನ್ನು ತಮ್ಮ ಬೆನ್ನ ಮೇಲೆ ಹೊತ್ತಿರುವಂತೆ ಕೆತ್ತಲಾಗಿದೆ. ಅದೇ ತಳಭಾಗದಲ್ಲಿ ಮಹಾಭಾರತ ಮತ್ತು ರಾಮಾಯಣದ ದೃಶ್ಯಗಳನ್ನು ಅತಿ ಸುಂದರವಾಗಿ ಕೆತ್ತಲಾಗಿದೆ. ಅತ್ಯಂತ ಆಶ್ಚರ್ಯಕರ ಸಂಗತಿ ಏನೆಂದರೆ ಈ ನಿರ್ಮಾಣದಲ್ಲಿ ಒಂದು ಚಿಕ್ಕ ತಪ್ಪಿಗೂ ಅವಕಾಶವಿರಲಿಲ್ಲ. ಏಕೆಂದರೆ ಒಂದು ಬಾರಿ ಕಲ್ಲು ತಪ್ಪಾಗಿ ಕೆತ್ತಿದರೆ ಅದನ್ನು ಸರಿಪಡಿಸಲು ಮತ್ತೊಂದು ಕಲ್ಲು ಸೇರಿಸುವ ಅವಕಾಶವೇ ಇರಲಿಲ್ಲ. ಇದರಿಂದಾಗಿ ಅನೇಕ ಜನರು ಮಾನವರು ಮಾತ್ರ ಇದನ್ನು ನಿರ್ಮಿಸಿರಲು ಸಾಧ್ಯವಿಲ್ಲ ಎಂದು ನಂಬುತ್ತಾರೆ. ಅವರು ಇದರಲ್ಲಿ ಏಲಿಯನ್ಗಳ ಪಾತ್ರವಿದೆಯೇ ಅಥವಾ ದೈವ ಮಾನವ ಸಿದ್ಧಾಂತಗಳಿವೆಯೇ ಎಂದು ಹೇಳುತ್ತಾರೆ. ಆದರೆ ಇದನ್ನು ನಂಬುವಂಥ ಯಾವುದೇ ಸಾಕ್ಷಿಗಳಿಲ್ಲ. ಪುರಾತತ್ವಜ್ಞರ ದೃಷ್ಟಿಕೋನ. ಪುರಾತತ್ವಜ್ಞರು ಸ್ಪಷ್ಟವಾದ ಸಾಕ್ಷಿಗಳನ್ನು ಕಂಡುಹಿಡಿದಿದ್ದಾರೆ. ಈ ದೇವಸ್ಥಾನವನ್ನು ಮಾನವರು ಆ ಕಾಲದ ಸಾಮಾನ್ಯ ಉಪಕರಣಗಳನ್ನು ಬಳಸಿ ನಿರ್ಮಿಸಿದ್ದಾರೆ ಎಂದು. ದೇವಸ್ಥಾನದ ಗೋಡೆಗಳ ಮೇಲೆ ಪುರಾತನ ಚೆನ್ನಿ ಮತ್ತು ಹತ್ತೋಡಿಗಳ ಗುರುತುಗಳು ಕಂಡುಬಂದಿವೆ. ಶಿಲ್ಪಗಳ ವಿಶ್ಲೇಷಣೆಯಲ್ಲಿ ಅವುಗಳನ್ನು ಸರಳ ಹತ್ತೋಡಿ ಮತ್ತು ಚೆನ್ನಿಗಳಿಂದಲೇ ಕೆತ್ತಲಾಗಿದೆ ಎಂಬುದನ್ನು ದೃಢಪಟ್ಟಿದೆ. ಇದಕ್ಕೂ ಮೀರಿದಂತೆ ಏಲಿಯನ್ ಅಥವಾ ದೈವಮಾನವ ಸಿದ್ಧಾಂತಗಳನ್ನು ಸಂಪೂರ್ಣವಾಗಿ ತಳ್ಳಿಹಾಕುವ ಮತ್ತೊಂದು ಮಹತ್ವದ ಸಾಕ್ಷಿವಿದೆ. ಭಾರತದ ಶಿಲಾಕಾರ ವಾಸ್ತುಶಿಲ್ಪ ಪರಂಪರೆ. ಭಾರತದಲ್ಲಿ ಶಿಲಾಕಾರ ಸ್ಮಾರಕಗಳ ಪರಂಪರೆ ಕೈಲಾಸ ದೇವಸ್ಥಾನಕ್ಕಿಂತಲೂ ಹಲವು ಶತಮಾನಗಳ ಹಿಂದೆ ಪ್ರಾರಂಭವಾಗಿತ್ತು. ಈ ಕಲೆಯನ್ನು ಏಲಿಯನ್ಗಳಲ್ಲ, ನಮ್ಮ ಪೂರ್ವಜರು ತಲೆಮಾರಿನಿಂದ ಅಭಿವೃದ್ಧಿಪಡಿಸಿದರು. ಈ ಜ್ಞಾನವು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗ ಕಾಲಕ್ರಮೇಣ ಅಭಿವೃದ್ಧಿಗೊಂಡಿತು. ಈ ಪರಂಪರೆಯ ಆರಂಭ ಸುಮಾರು 2300 ವರ್ಷಗಳ ಹಿಂದೆ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ. ಮೌರ್ಯ ಸಾಮ್ರಾಜ್ಯದ ಸಮ್ರಾಟ್ ಅಶೋಕ ಆಜೀವಿಕ ಸನ್ಯಾಸಿಗಳಿಗಾಗಿ ಬಾರಾಬರ್ ಗುಹೆಗಳನ್ನು ನಿರ್ಮಿಸಿದರು. ಈ ಗುಹೆಗಳು ಗ್ರಾನೈಟ್ ಕಲ್ಲಿನಿಂದ ಕೆತ್ತಲ್ಪಟ್ಟಿದ್ದು ಅವುಗಳ ಒಳಭಾಗವನ್ನು ಕನ್ನಡಿಯಂತೆ ಮೆರುಗುಗೊಳಿಸಲಾಗಿತ್ತು. ಗುಹೆಯ ಸಣ್ಣ ಪ್ರವೇಶ ದ್ವಾರದಿಂದ ಬರುವ ಸ್ವಲ್ಪ ಬೆಳಕು ಕೂಡ ಪೂರ್ಣ ಒಳಭಾಗವನ್ನು ಪ್ರಕಾಶಮಾನಗೊಳಿಸುತ್ತಿತ್ತು. ಮತ್ತೊಂದು ಕಡೆ ಮಂತ್ರಗಳನ್ನು ಜಪಿಸಿದಾಗ ಗುಹೆಯ ಗೋಡೆಗಳು ಪ್ರತಿಧ್ವನಿಯ ಪರಿಣಾಮ ನೀಡುತ್ತಿತ್ತು. ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ಕ್ರಿಸ್ತ ಶಕ 1ನೇ ಶತಮಾನವರೆಗೆ ಅಜಂತಾ ಗುಹೆಗಳು ಬೌದ್ಧ ಸನ್ಯಾಸಿಗಳ ಪ್ರಾರ್ಥನಾ ಮಂದಿರಗಳಾಗಿ ನಿರ್ಮಿಸಲ್ಪಟ್ಟವು. ನಂತರ ಗುಪ್ತ ಕಾಲದಲ್ಲಿ ಕ್ರಿಸ್ತಶಕ 5-6ನೇ ಶತಮಾನದಲ್ಲಿ ಮುಂಬೈನ ಸಮೀಪದ ಎಲಿಫೆಂಟಾ ಗುಹೆಗಳು ಶಿವನಿಗೆ ಸಮರ್ಪಿತ ಶಿಲಾಕಾರ ದೇವಸ್ಥಾನಗಳಾಗಿ ನಿರ್ಮಿಸಲ್ಪಟ್ಟವು. ಮಹತ್ವದ ತಿರುವು 7ನೇ ಶತಮಾನ. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಭಾರತದ ಶಿಲಾಕಾರ ವಾಸ್ತುಶಿಲ್ಪದಲ್ಲಿ ಮಹತ್ವದ ಬದಲಾವಣೆ ಕಂಡುಬಂತು. ಮೊದಲ ಬಾರಿಗೆ ಗುಹೆಗಳಷ್ಟೇ ಅಲ್ಲ, ಸಂಪೂರ್ಣ ದೇವಸ್ಥಾನಗಳನ್ನು ಒಂದೇ ಬಂಡೆಯಿಂದ ಕೆತ್ತಲಾಯಿತು. ಪಲ್ಲವ ವಂಶದ ಅರಸರು ಮಹಾಬಲಿಪುರದಲ್ಲಿ ಪಂಚರಥಗಳು ಎಂದು ಕರೆಯಲ್ಪಡುವ 5 ಇಂತಹ ದೇವಸ್ಥಾನಗಳನ್ನು ನಿರ್ಮಿಸಿದರು. ಶಿಲಾಕಾರ ವಾಸ್ತುಶಿಲ್ಪದ ಶಿಖರ. ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಒಂದೇ ಬಂಡೆಯಿಂದ ನಿರ್ಮಿಸಲಾದ ಎಲೋರಾದ ಕೈಲಾಸ ದೇವಸ್ಥಾನ ಭಾರತದ ಶಿಲಾಕಾರ ವಾಸ್ತುಶಿಲ್ಪದ ಶಿಖರವನ್ನು ತಲುಪಿತು. ಇದು ಕೇವಲ ಜಗತ್ತಿನ ಅತಿ ದೊಡ್ಡ ಏಕಶಿಲಾ ರಚನೆಯಷ್ಟೇ ಅಲ್ಲ, ಅತ್ಯಂತ ಸಂಕ್ಲಿಷ್ಟವಾದ ರಚನೆಯು. ಸ್ವಲ್ಪ ದೂರದಿಂದ ನೋಡಿದರೆ ಕೈಲಾಸ ದೇವಸ್ಥಾನದ ಸುತ್ತಲೂ ಅದೇ ಬಂಡೆಯಿಂದ ಕೆತ್ತಲಾದ ಹಲವಾರು ಗುಹೆಗಳು ಕಾಣುತ್ತವೆ. ಒಟ್ಟು 34 ಗುಹೆಗಳು ಇಲ್ಲಿವೆ. ಇವುಗಳನ್ನು ಒಟ್ಟಾಗಿ ಎಲೋರಾ ಗುಹೆಗಳು ಎಂದು ಕರೆಯಲಾಗುತ್ತದೆ.
ಈ 34 ಗುಹೆಗಳಲ್ಲಿ 16ನೇ ಗುಹೆನೇ ಕೈಲಾಸ ದೇವಸ್ಥಾನ. ಈಗ ಮುಖ್ಯ ಪ್ರಶ್ನೆಗೆ ಬರೋಣ. ಕೈಲಾಸ ದೇವಸ್ಥಾನವನ್ನು ಯಾರು ನಿರ್ಮಿಸಿದರು? ಸರಳ ಉಪಕರಣಗಳನ್ನು ಬಳಸಿ ಮಾನವರು 2 ಲಕ್ಷ ಟನ್ ಕಲ್ಲುಗಳ ಚೂರು ತೆಗೆದು ಇಷ್ಟು ದೊಡ್ಡ ದೇವಸ್ಥಾನವನ್ನು ಹೇಗೆ ನಿರ್ಮಿಸಿದರು ಮತ್ತು ಇದನ್ನು ಯಾರು ಕಟ್ಟಿಸಿದರು? ಬರೋಡದಲ್ಲಿ ನಡೆದ ತವ್ವಕಗಳಲ್ಲಿ ಪುರಾತತ್ವಜ್ಞರು ತಾಮ್ರದ ಶಿಲಾಶಾಸನಗಳನ್ನು ಪತ್ತೆಹಚ್ಚಿದರು. ಈ ಶಾಸನಗಳನ್ನು 2ನೇ ಕರ್ಕ ಎಂಬ ರಾಜನು ನೀಡಿದ್ದನು. ಅವುಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಎಲೋರಾದ ಕೈಲಾಸ ದೇವಸ್ಥಾನವನ್ನು ರಾಷ್ಟ್ರಕೂಟ ವಂಶದ 2ನೇ ರಾಜ ಕೃಷ್ಣರಾಜನು ನಿರ್ಮಿಸಲು ಆದೇಶಿಸಿದನು. ರಾಷ್ಟ್ರಕೂಟ ಸಾಮ್ರಾಜ್ಯವು ಪ್ರಾಚೀನ ಭಾರತದ ಮಹಾನ್ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ಕ್ರಿಸ್ತಶಕ 753ರಿಂದ 932ರವರೆಗೆ ಈ ವಂಶದ 13 ರಾಜರು ಆಳ್ವಿಕೆ ನಡೆಸಿದರು. ಕೃಷ್ಣರಾಜನು ಅವರ 2ನೇ ರಾಜ. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಕೃಷ್ಣರಾಜನು ಕೇವಲ 756ರಿಂದ 774ರವರೆಗೆ, ಅಂದರೆ 18 ವರ್ಷ ಮಾತ್ರ ಆಳ್ವಿಕೆ ಮಾಡಿದ್ದನು. ಇಷ್ಟು ದೊಡ್ಡ ದೇವಸ್ಥಾನವನ್ನು ಇಷ್ಟು ಕಡಿಮೆ ಸಮಯದಲ್ಲಿ ನಿರ್ಮಿಸುವುದು ಅಸಾಧ್ಯವೆನಿಸುತ್ತದೆ. ಹೆರ್ಮನ್ ಗೋಯೆಟ್ಸ್ ಸಿದ್ಧಾಂತ. ಜರ್ಮನ್ ಪುರಾತತ್ವಜ್ಞ ಹೆರ್ಮನ್ ಗೋಯೆಟ್ಸ್ ಕೈಲಾಸ ದೇವಸ್ಥಾನವನ್ನು ನಿರ್ಮಿಸಲು 500 ವರ್ಷಗಳು ಬೇಕಾಯಿತು ಎಂದು ಹೇಳಿದನು. ಅವನ ಪ್ರಕಾರ 18 ವರ್ಷಗಳಲ್ಲಿ ಈ ದೇವಸ್ಥಾನ ನಿರ್ಮಾಣ ಸಾಧ್ಯವಿರಲಿಲ್ಲ. ಅವನು ದೇವಸ್ಥಾನದ ಶಿಲ್ಪಕಲೆಯನ್ನು ಅಧ್ಯಯನ ಮಾಡಿದಾಗ ಅಲ್ಲಿ 10 ವಿಭಿನ್ನ ಶೈಲಿಗಳು ಕಂಡುಬಂದವು. ಉದಾಹರಣೆಗೆ, ಪ್ರವೇಶದ್ವಾರದಲ್ಲಿರುವ ಗಜಲಕ್ಷ್ಮಿ ಶಿಲ್ಪ ಮತ್ತು ತಳಭಾಗದಲ್ಲಿರುವ ಆನೆ ಸಿಂಹ ಶಿಲ್ಪಗಳು ಪೂರ್ಣವಾಗಿ ವಿಭಿನ್ನ ಶೈಲಿಯವು. ಸಾಮಾನ್ಯವಾಗಿ ಕಲಾ ಶೈಲಿಗಳ ಬದಲಾವಣೆಗಳಿಗೆ ದಶಕಗಳ ಸಮಯ ಬೇಕಾಗುತ್ತದೆ. ಆದ್ದರಿಂದ ಗೋಯೆಟ್ಸ್ ಹೇಳಿದ್ದು, ಈ 10 ಶೈಲಿಗಳು 8ನೇ ಶತಮಾನದಿಂದ 13ನೇ ಶತಮಾನವರೆಗೆ ಅಭಿವೃದ್ಧಿಯಾಗಿವೆ ಮತ್ತು 8 ವಿಭಿನ್ನ ರಾಜರ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣವಾಯಿತು. ಅವನ ಪ್ರಕಾರ ಕೃಷ್ಣರಾಜನಲ್ಲ, ಮೊದಲ ರಾಷ್ಟ್ರಕೂಟ ರಾಜ ದಂತಿದುರ್ಗನೇ ಈ ದೇವಸ್ಥಾನದ ನಿರ್ಮಾಣ ಆರಂಭಿಸಿದನು. ನಂತರ 7 ರಾಜರು ಮುಂದುವರಿಸಿದರು ಮತ್ತು 13ನೇ ಶತಮಾನದಲ್ಲಿ ದೇವಸ್ಥಾನ ಪೂರ್ಣವಾಯಿತು. ಈ ಸಿದ್ಧಾಂತವನ್ನು ಗೋಯೆಟ್ಸ್ 1952ರಲ್ಲಿ ಮಂಡಿಸಿದನು. ಹಲವು ದಶಕಗಳವರೆಗೆ ಇದನ್ನು ಯಾರೂ ಪ್ರಶ್ನಿಸಲಿಲ್ಲ. 1982ರಲ್ಲಿ ಭಾರತೀಯ ಪುರಾತತ್ವಜ್ಞ ಎಂ.ಕೆ. ಧಾವಳಿಕರ್ ಗೋಯೆಟ್ಸ್ ಸಿದ್ಧಾಂತವನ್ನು ಸಂಪೂರ್ಣವಾಗಿ ತಪ್ಪು ಎಂದು ಸಾಬೀತುಪಡಿಸಿದರು. ಅವರ ಪ್ರಕಾರ ಕೈಲಾಸ ದೇವಸ್ಥಾನವನ್ನು ಕೇವಲ 10ರಿಂದ 12 ವರ್ಷಗಳಲ್ಲಿ ನಿರ್ಮಿಸಬಹುದು. ಅವರು ವಿವರಿಸಿದಂತೆ 756ರಲ್ಲಿ ದಂತಿದುರ್ಗನಿಂದ ಕೃಷ್ಣರಾಜನಿಗ ಸಿಂಹಾಸನ ವರ್ಗಾವಣೆಯಾಯಿತು. 757ರಲ್ಲಿ ಕೃಷ್ಣರಾಜನು ಬಾದಾಮಿ ಚಾಲುಕ್ಯರ ವಿರುದ್ಧ ಯುದ್ಧ ಮಾಡಿ ಜಯ ಸಾಧಿಸಿದನು. ಆ ಯುದ್ಧದ ನಂತರ ಅವನು ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಸ್ಥಾನವನ್ನು ಕಂಡನು. ಅದರಿಂದ ಪ್ರೇರಿತನಾಗಿ ಅದೇ ದೇವಸ್ಥಾನ ನಿರ್ಮಿಸಿದ ಶಿಲ್ಪಿಗಳನ್ನು ಎಲೋರಾಕ್ಕೆ ಕರೆದು ತಂದನು. ಹೀಗಾಗಿ ಎಲೋರಾದ ಕೈಲಾಸ ದೇವಸ್ಥಾನವು ವಿರೂಪಾಕ್ಷ ದೇವಸ್ಥಾನದ ಪ್ರತಿರೂಪವಾಗಿದೆ. ಆದರೆ ಇದು ಶಿಲಾಕಾರ ದೇವಸ್ಥಾನವಾಗಿದ್ದು ದ್ವಿಗುಣ ಗಾತ್ರದಲ್ಲಿದೆ. ಇದರಲ್ಲೂ ವಿಶೇಷವೆಂದರೆ ಈ ತಂಡದಲ್ಲಿ ಪಲ್ಲವ, ಚಾಲುಕ್ಯ ಮತ್ತು ರಾಷ್ಟ್ರಕೂಟ ಶಿಲ್ಪಿಗಳು ಇದ್ದರು. ಪಲ್ಲವ ಮತ್ತು ಚಾಲುಕ್ಯ ಶಿಲ್ಪಿಗಳು ವಿನ್ಯಾಸ ಮತ್ತು ಶಿಲ್ಪಕಲೆಯ ತಜ್ಞರು. ರಾಷ್ಟ್ರಕೂಟ ಶಿಲ್ಪಿಗಳು ಶಿಲಾಕಾರ ತಂತ್ರದ ತಜ್ಞರು. ಈ ಎಲ್ಲಾ ಪರಿಣಿತಿಗಳು ಒಂದಾದಾಗ ಅದ್ಭುತ ಕೈಲಾಸ ದೇವಸ್ಥಾನ ರೂಪುಗೊಂಡಿತು. ದೇವಸ್ಥಾನವನ್ನು 12 ವರ್ಷಗಳಲ್ಲಿ ಹೇಗೆ ನಿರ್ಮಿಸಿದರು? ಪ್ರಾಚೀನ ಭಾರತದಲ್ಲಿ ಮಾನಸಾರ ಎಂಬ ಮಹತ್ವದ ವಾಸ್ತು ಗ್ರಂಥವಿತ್ತು. ಅದರಲ್ಲಿ ಆ ಕಾಲದ ವಾಸ್ತುತಂತ್ರಗಳನ್ನು ವಿವರಿಸಲಾಗಿದೆ. ಶಿಲ್ಪಿಗಳು ಮೊದಲು ಬಂಡೆಗ ಹೊಡೆದು ಅದರ ಶಬ್ದದಿಂದಲೇ ಒಳಕಟ್ಟು ಬಿರುಕುಗಳಿಲ್ಲವೇ ಎಂದು ನಿರ್ಧರಿಸುತ್ತಿದ್ದರು. ನಂತರ ಸಂಪೂರ್ಣ ದೇವಸ್ಥಾನದ ನಕ್ಷೆಯನ್ನು ಬಂಡೆಯ ಮೇಲೆಯೇ ಬಿಡಿಸಲಾಗುತ್ತಿತ್ತು. ಕೆತ್ತುವಿಕೆ ಮೇಲಿನಿಂದ ಕೆಳಗೆ ಆರಂಭವಾಗುತ್ತಿತ್ತು. 3 ದೊಡ್ಡ ಕಂದಕಗಳನ್ನು ಕೆತ್ತಿ ಮಧ್ಯದಲ್ಲಿ ಬೃಹತ್ ಬಂಡೆಯನ್ನು ಪ್ರತ್ಯೇಕಿಸಲಾಗುತ್ತಿತ್ತು. ಒಣ ಮರದ ಕೀಳುಗಳನ್ನು ರಂಧ್ರಗಳಲ್ಲಿ ಇಟ್ಟು ನೀರು ಸುಡಿಸಿ ಬಂಡೆಯನ್ನು ನಿಖರವಾಗಿ ಒಡೆಯಲಾಗುತ್ತಿತ್ತು. ಈ ವಿಧಾನದಿಂದ ಸುಮಾರು 2 ಮಿಲಿಯನ್ ಕ್ಯೂಬಿಕ್ ಫೀಟ್ ಕಲ್ಲು ತೆಗೆಯಲಾಯಿತು. 25 ಕಾರ್ಮಿಕರು ದಿನಕ್ಕೆ 1000 ಕ್ಯೂಬಿಕ್ ಫೀಟ್ ಕಲ್ಲು ತೆಗೆದರೆ ಸುಮಾರು 5.5 ವರ್ಷಗಳಲ್ಲಿ ಈ ಕೆಲಸ ಮುಗಿಯುತ್ತದೆ. ಇದೇ ಸಮಯದಲ್ಲಿ ದೇವಸ್ಥಾನದ ಕೆತ್ತನೆಯೂ ಕೂಡ ನಡೆಯುತ್ತಿತ್ತು. ಮುಂದಿನ 6-7 ವರ್ಷಗಳಲ್ಲಿ ಉಳಿದ ಭಾಗವನ್ನು ಪೂರ್ಣಗೊಳಿಸಲಾಯಿತು. ಹೀಗೆ
ಸುಮಾರು 12 ವರ್ಷಗಳಲ್ಲಿ ಕೈಲಾಸ ದೇವಸ್ಥಾನ ಸಂಪೂರ್ಣವಾಗಿ ನಿರ್ಮಿಸಲಾಯಿತು. ಕೊನೆಯ ರಹಸ್ಯ. ಇನ್ನೂ ಒಂದು ಪ್ರಶ್ನೆ ಉಳಿದಿದೆ. 2 ಲಕ್ಷ ಟನ್ ಕಲ್ಲು ಎಲ್ಲಿಗೆ ಹೋಯಿತು? ತಜ್ಞರ ಪ್ರಕಾರ ಕೆಲವು ಕಲ್ಲುಗಳನ್ನು ರಸ್ತೆಗಳು, ಕಟ್ಟಡಗಳ ಅಡಿಪಾಯಕ್ಕೆ ಬಳಸಿರಬಹುದು. ಕೆಲವು ಕಲ್ಲುಗಳು ಸುತ್ತಲಿನ ಕಣಿವೆಗಳಲ್ಲಿ ಸುರಿಯಲ್ಪಟ್ಟಿರಬಹುದು. ಸಣ್ಣ ಗಾತ್ರದ ಕಲ್ಲುಗಳು 1300 ವರ್ಷಗಳಲ್ಲಿ ಮಣ್ಣಾಗಿ ಕರಗಿರಬಹುದು. ಆದರೆ ನಿಜವಾಗಿ ಏನಾಯಿತು ಎಂಬುದು ಇಂದಿಗೂ ರಹಸ್ಯವಾಗಿಯೇ ಉಳಿದಿದೆ.